ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಥರ್ಸ್ಡೇ ವ್ಲಾಗ್. ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಅಕ್ಕಿ ರೊಟ್ಟಿ ಮಾಡಿದ್ವಿ ತಿಂಡಿಗೆ. ಅಕ್ಕಿ ರೊಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಸೋರೆಕಾಯಿನ ತುರಿದು ಹಾಕಿದ್ದೀವಿ. ಹಾಗೆಯೇ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ಪೆಷಲಾಗಿ ಮಾಡಿದಂತಹ ರೊಟ್ಟಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಇಲ್ಲಿ ಬೆಣ್ಣೆ ಕಾಯಿಸೋಣ ಅಂತ ಹೇಳಿಬಿಟ್ಟು ತುಪ್ಪ ಕಾಯಿಸೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಇಟ್ಟಿದ್ದೀನಿ ಕರ್ಗೋದಕ್ಕೆ. ಸೊ ಅಕ್ಕಿ ರೊಟ್ಟಿ ಅಂತ ತುಂಬಾ ಚೆನ್ನಾಗಿತ್ತು. ನಾನು ಅಕ್ಕಿ ರೊಟ್ಟಿ ಚೆನ್ನಾಗಿ ತರ್ತೀನಿ ತೆಳುವಾಗಿ. ಸೊ ಒಂಥರ ಚೆನ್ನಾಗಿ ತುಂಬ ದಪ್ಪ ಆದರೆ ತಿನ್ನೋಕ್ಕಾಗೋದಿಲ್ಲ, ಅಗ್ಯೋದಕ್ಕೆ ಆಗೋದಿಲ್ಲ ರೊಟ್ಟಿ. ಸೊ ಒಬ್ಬೊಬ್ಬರು ಅದಕ್ಕೆ ಇಷ್ಟಪಡೋದಿಲ್ಲ, ರೊಟ್ಟಿನ ದಪ್ಪ ಮಾಡ್ತಾರೆ ಅಗ್ಯೋದಕ್ಕಾಗೋದಿಲ್ಲ ಅಂತ. ಸೊ ನಾನು ತುಂಬ ಚೆನ್ನಾಗಿ ನೀಟಾಗಿ ತೆಳು ತಟ್ತೀನಿ ರೊಟ್ಟಿನ. ಸೊ ಹಾಗೆ ಚೆನ್ನಾಗಿರುತ್ತೆ. ಎರಡು ಮೂರು ತಿನ್ಬೋದು. ಇಲ್ಲಿ ಬೆಣ್ಣೆ ಇತ್ತಲ್ಲ, ಸೊ ತುಪ್ಪ ಕಾಯಿಸೋಣ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ವಿಳ್ಯದೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ರೊಟ್ಟಿಗೆ ಚಟ್ನಿ ಪುಡಿ ಮತ್ತು ಮೊಸರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ ಚಟ್ನಿ ಪುಡಿ ಜೊತೆ ಮೊಸರು. ಇದು ಚಪಾತಿಗೂ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಬರೀ ತಿನ್ನೋದಕ್ಕಾಗೋದಿಲ್ಲ, ರೊಟ್ಟಿನೂ ಡ್ರೈ ಇರುತ್ತೆ, ಚಟ್ನಿ ಪುಡಿನೂ ಡ್ರೈ ಇರುತ್ತೆ ಅಂತ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೀ ಕುಡಿದೆ. ಅದಾದಮೇಲೆ ಸ್ವಲ್ಪ ವ್ಲಾಗ್ ಏನು ಮಾಡೋಕ್ಕಾಗಲ್ಲ, ಚರಿ ಮಲ್ಕೊಂಡಿದ್ದ. ಹಾಗಾಗಿ ಅದಾದಮೇಲೆ ಮಧ್ಯಾಹ್ನ ಚರಿ ಎದ್ದ ಮೇಲೆ ನಾನು ಎವ್ರಿ ಥರ್ಸ್ಡೇ ಅಂದರೆ ವಾರಕ್ಕೆ ಒಂದು 2 ಸಲನಾದರೂ ಬೆಡ್ಶೀಟೆಲ್ಲನೂ ಚೇಂಜ್ ಮಾಡ್ತೀನಿ. ಪಿಲ್ಲೋ ಕವರ್ ಇರ್ಬೋದು, ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ವಾರಕ್ಕೆ 2 ಸಲ ಚೇಂಜ್ ಮಾಡ್ತೀನಿ. ಮಂಡೇ ಒಂದು ಸಲ ಚೇಂಜ್ ಮಾಡ್ತೀನಿ, ಹಾಗೆಯೇ ಥರ್ಸ್ಡೇ ಒಂದು ಸಲ ಚೇಂಜ್ ಮಾಡ್ತೀನಿ. ಹಾಗಾಗಿ ಇವತ್ತು ಥರ್ಸ್ಡೇ ಅಲ್ವಾ, ಎಲ್ಲ ಪಿಲ್ಲೋ ಕವರ್ ಎಲ್ಲನೂ ಕೂಡ ಚೇಂಜ್ ಮಾಡಿದೆ. ಇಲ್ಲಿ ಬಟ್ಟೆ ಒಣಗಾಕಿದ್ದೆ. ಬಿಸಿಲು ಬರೋದೇ ರೇರ್ ಆಗಿಬಿಟ್ಟಿದೆ. ಬಿಸಿಲು ಬಂದಾಗ ಬಟ್ಟೆಗಳನ್ನ ವಾಶ್ ಮಾಡಿ ಹಾಕೋಬೇಕು. ಸೊ ಇಲ್ಲಿ ಬಿಸಿಲು ಬಂದಿತ್ತು, ಬಟ್ಟೆ ಎಲ್ಲ ನೀಟಾಗಿ ಒಣಗಿತ್ತು. ಎತ್ಕೊಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಬಿಡ್ತಾ ಇದ್ದೀನಿ. ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ, ಹಾಗಾಗಿ ಬರೋದು ಲೇಟ್ ಆದರೆ ಆಮೇಲೆ ಮತ್ತೆ ಮಳೆ ಬಂದರೆ ಅದೆಲ್ಲ ಒದ್ದೆ ಆಗುತ್ತೆ. ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಮತ್ತೆ ನಾಳೆ ಎದ್ದು ಒಣಗಾಕಬೇಕಾಗುತ್ತೆ. ಆ ಕಷ್ಟನೇ ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಕ್ಕಿಂತ ಮುಂಚೆನೇ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡು ರೆಡಿಯಾಗಿ ಇವಾಗ ನಾನು ಚರಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಡ್ರೆಸ್ ತೊಗೋಬೇಕಿತ್ತು. ಹಾಗಾಗಿ ನಾನು ನಮ್ಮ ಅತ್ತೆ ಮತ್ತು ಪಾಪು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಕಾಲೇಜ್ ಹತ್ರನೇ ಬಾ, ಕ್ಯಾಬ್ ಮಾಡಿಕೊಂಡು ಅಲ್ಲಿಂದ ಗಾಡೀಲಿ ಹೋಗೋಣ ಅಂತ ಹೇಳಿದ್ರು. ಸೊ ಕಾಲೇಜ್ ಹತ್ರ ಹೋದೆ, ಅಲ್ಲಿಂದ ನಾವು ಗಾಡೀಲಿ ಬಂದ್ವಿ. ಇಲ್ಲಿ ಡ್ರೆಸ್ ಮೆಟೀರಿಯಲ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಕರ್ಕೊಂಡು ಬಂದಿದ್ದಾರೆ, ನೋಡಬೇಕು. ಸೊ ಅಲ್ಲೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲೇ ಸ್ಟಿಚಿಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಸ್ಟಿಚಿಗೆ ಕೊಡ್ತಾಯಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಹಾಕೊಳ್ಳೋಣ, ಡ್ರೆಸ್ ಹಾಕೊಳ್ಳೋಣ, ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನೋಡಬೇಕು ಯಾವ್ದು ಹಾಕೋತೀನಿ ಅಂತ ಗೊತ್ತಿಲ್ಲ. ಅಲ್ಲಿ ಸ್ಟಿಚಿಗೆ ಕೊಟ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಮಳೆ ಬರ್ತಾಯಿತ್ತು, ಆದ್ರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಮಳೇಲಿ. ಒಬ್ರಿಗೆ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಹಾಗಾಗಿ ನಮಗೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತು ಐಸ್ ಕ್ರೀಮ್ನ. ಹಾಗಾಗಿ ನಾನು ಮತ್ತು ನಮ್ಮ ಅತ್ತೆ ತಿಂದ್ವಿ. ಚರಿ ನಾನು ತಿಂತೀನಿ ಅಂತ ಹೇಳ್ದೆ, ಬಟ್ ಅವನು ಜಾಸ್ತಿ ಇಷ್ಟಪಡೋದಿಲ್ಲ. ಬೇರೆ ಮಕ್ಕಳಾದರೆ ತುಂಬ ಇಷ್ಟಪಡ್ತಾರೆ ಜಾಸ್ತಿ ತಿನ್ನೋದಕ್ಕೆ. ಅವನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದ ಅಷ್ಟೇ. ಅವ್ನಿಗೆ ನಾನು ಜಾಸ್ತಿ ಐಸ್ ಕ್ರೀಮು, ಚಾಕ್ಲೇಟ್ಸ್ ಇದೆಲ್ಲ ಕೊಡೋದೇ ಇಲ್ಲ, ಅಭ್ಯಾಸ ಮಾಡಿಲ್ಲ. ಯಾಕಂದರೆ ಮುಂದೆ ತಿನ್ನೋದಿದ್ದಿದ್ದೆ, ಈಗಲೇ ಮಕ್ಕಳು ಕೊಟ್ಬಿಟ್ರೆ ಅಲ್ಲೆಲ್ಲ ಉಳ್ಕಲ್ಲಾಗ್ಬಿಡುತ್ತೆ. ಸೊ ಆಮೇಲೆ ವಡಪಾವು ಕೂಡ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಲಗೇಜೆಲ್ಲ ಇಟ್ಬಿಟ್ಟು ಹೊರಗಡೆನೇ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ತಿ ಹೇಳಿದ್ರು. ಹಾಗಾಗಿ ಎಲ್ಲರೂ ಊಟಕ್ಕೆ ಹೊರಗಡೆನೇ ಬಂದಿದ್ದೀವಿ. ಐಸ್ ಕ್ರೀಮ್ ಮತ್ತು ವಡಪಾವು ಎಲ್ಲ ತಿನ್ಬಿಟ್ಟಿದ್ವಿ. ನಮಗೇನು ಜಾಸ್ತಿ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸೊ ಲೈಟಾಗಿ ಸೂಪ್ ಕುಡಿದ್ವಿ, ಟೊಮೆಟೊ ಸೂಪ್ ಕುಡಿದ್ವಿ. ಅದಾದಮೇಲೆ ಜೀರಾ ರೈಸ್ ತೊಗೊಂಡಿದ್ವಿ. ಚರಿಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವನೇನು ತಿನ್ನಲಿಲ್ಲ, ಐಸ್ ಕ್ರೀಮು ಕೊಡಲಿಲ್ಲ ಅವನಿಗೆ, ಮತ್ತು ವಡಪಾವ್ ಅದೇನೂ ತಿನ್ನಲಿಲ್ಲ. ಸೊ ಹಾಗಾಗಿ ಜೀರಾ ರೈಸ್ ತಿನ್ಸೋಣ ಚರಿಗೆ ಅಂತ ಹೇಳ್ಬಿಟ್ಟು ಜೀರಾ ರೈಸ್ ತಗೊಂಡೆ. ಕಾರ್ತಿಕ್ ಊಟ ಮಾಡಿರಲಿಲ್ಲ, ಅವರೇನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಅವರು ತೊಗೊಂಡ್ರು. ಚರಿಯಲ್ಲೊಂದು ಪಾಪು ಇತ್ತು, ಅದನ್ನು ನೋಡಿಕೊಂಡು ಆಟಾಡ್ಕೊಂಡು ನಿಂತಿದ್ದ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹೆವಿ ಚಳಿ ಇತ್ತು, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿತ್ತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಿಯರೆಸ್ಟ್ ಮನೆ ಹತ್ರನೇ ಇದ್ದಿದ್ದು ಹೋಟೆಲ್ಗೆ ಬಂದಿದ್ವಿ. ಇವಾಗ ಮನೆಗೆ ಹೋಗಿ ಮಲ್ಕೋಬೇಕು. ಸೊ ಇದಿಷ್ಟು ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.